ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಇಲ್ಲಿ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಈ ಸರಿ ದೀಪಾವಳಿನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಈ ಸರಿ ನಮ್ಮ ತವ್ರ ಮನೇಲಿ ಮದುವೆ ಆದಾಗಿಂದ ಮೊದಲನೇ ದೀಪಾವಳಿ ಇವತ್ತು ಆಚರಿಸಿದ್ದು. ಸೊ ನೆಕ್ಸ್ಟ್ ಏನು ಮಾಡೋದು ಪ್ಲಾನು ಹೇಳು. ನೆಕ್ಸ್ಟ್ ಏನು ನೆಕ್ಸ್ಟ್ ನೋಡೋಣ ಏನು ಮಾಡೋದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಮಣಿ ಇಟ್ಟು ಅದ್ರ ಮೇಲೆ ಒಂದು ಮಣಿ ಇಟ್ಟು ಅದ್ರ ಮೇಲೆ ಇಡೋಣ ಅಂತ ಸ್ನಾನ ಮಾಡಿ ಸುಕೃತಿ ರೆಡಿ ಮಾಡ್ತಾ ಇದ್ದಾಳೆ, ಪೂಜೆ ಮಾಡಿದ್ದಾಳೆ. ಟೈಮ್ ಈಗ 12 ಕಾಲಾಗ್ತಾ ಬಂದೈತೆ. ಸೊ ಸಂಜೆ ಪೂಜೆ ಅಲ್ವಾ, ಹಾಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಾನು ಫ್ರೂಟ್ಸು ಅದೆಲ್ಲ ರೆಡಿ ಮಾಡಿದ್ದೀನಿ, ಅರ್ಶಿನ ಕುಂಕುಮ ಅದು ಇದು ಎಲ್ಲ. ಸೊ ಇಲ್ಲಿ ಕೂಡ್ಸೋಣ ಅಂತ ಹಾಗೆ ರೆಡಿ ಮಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಬೆಳಿಗ್ಗೆ ಸ್ನಾನ ಮಾಡಿದರು. ಎಲ್ಲ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊತಾಯಿದ್ರು ಅವರು. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಗನ ವೀರು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ದೀಪಾವಳಿನ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ತಿಳಿದಿರೋ ಹಾಗೆ ಹಬ್ಬ ಅಂದ ತಕ್ಷಣ ಫಸ್ಟು ನೆನಪಾಗೋದೆ ನಮಗೆ ರಂಗೋಲಿ. ಯಾವ ಥರ ಹಾಕಬೇಕು, ಯಾವ ಥರ ಬಣ್ಣ ತುಂಬಬೇಕು ಅನ್ನೋದೇ ಒಂಥರ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ನಮ್ಮ ತಂಗಿ ಇಬ್ಬರು ಸೇರಿಕೊಂಡು ರಂಗೋಲಿ ಹಾಕೋಣ ಅಂತ ಅಮ್ಮ ಒಳಗಡೆ ಮಾಡ್ತಾಯಿದ್ರು, ಹೊರಗಡೆ ನಾವು ಬಂದು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ಲಾಗ್ ಮಾಡ್ತೀನಿ ಅಂತ ಅವ್ನು ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ. ತುಂಬ ಫನ್ನಿಯಾಗಿ ಲಾಗ್ ಮಾಡೋಕ್ಕೆ ನೋಡ್ರಿ ಹೆಂಗೆ ಹಾಕ್ಯಾರ ಇವರೆಲ್ಲ ನಮ್ಮ ಅಕ್ಕರ್ರಿ. ಇದು ನಮ್ಮ ಓಣಿ, ಇದು ನಮ್ಮ ದೊಡ್ಡಮ್ಮನ ಮನಿ ರೀ. ಇದೆಲ್ಲ ನಮ್ಮ ಓಣಿ. ಇದು ನಮ್ಮ ಇನ್ನೊಬ್ಬ ದೊಡ್ಡಮ್ಮನ ಮನಿ, ಇದು ನಮ್ಮ ಇನ್ನೊಬ್ಬ ದೊಡ್ಡಮ್ಮನ ಮನಿ, ಇದು ನಮ್ಮ ದೊಡ್ಡಮ್ಮರ ಸೊಸೈಟಿ. ಇದು ನಮ್ಮ ಅತ್ತೆರ ಮನಿ. ಇದು ಒಂದು ಪುರಾತತ್ವ ಆಸ್ಪತ್ರೆ. ಇವರೇ ನೋಡ್ರಿ ನಮ್ಮ ದೊಡ್ಡಮ್ಮರು. ರಂಗೋಲಿ ಹಾಕಿದ್ದಾಯ್ತು, ಇನ್ನೇನು ಫಿನಿಶಿಂಗು. ಬಟ್ ನನ್ನ ತಂಗಿ ಅಲ್ಲಿ ಸ್ವಲ್ಪ ಎಡವಟ್ ಮಾಡಿಬಿಟ್ಲು. ಸೊ ಇದಿಷ್ಟು ನಾನೇ ಹಾಕಿದ್ದು. ಹೇಗಿದೆ? ಹೂವು ಎಲ್ಲ ಇಡಬೇಕು, ಫೈನಲ್ ಏನೂ ಆಗಿಲ್ಲ, ಇನ್ನೂ ಟಚಪ್ ನಡೀತಾ ಇದೆ. ಇವಾಗೆಲ್ಲ ಸುಕೃತ ಮತ್ತೆ ರೆಡಿ ಮಾಡ್ತಾ ಇದ್ದಾಳೆ. ಗಾಯ್ಸ್ ಇಷ್ಟಾಗಿದೆ, ಇನ್ನು ಪೂಜೆ ಮಾಡಿಲ್ಲ. ಸೊ ಹಣ್ಣು, ಹೂವು, ದುಡ್ಡು ಎಲ್ಲ ಇಟ್ಟಿದ್ದೀವಿ, ದೀಪ ಅಂಟಿಸ್ಬೇಕು. ಸೊ ಫೈನಲ್ ಲುಕ್ ಹೀಗಿದೆ. ಇನ್ನೂ ಡೆಕೋರೇಷನ್ ಮಾಡೋದು ಬಾಕಿ ಇದೆ. ಸೊ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದೀವಿ. ಸೊ ಇಷ್ಟೊತ್ತೆಲ್ಲ ಸುಕೃತನೇ ಮಾಡಿರೋದು. ಎಲ್ಲ ಮಾಡಿಸಲೇ ಸಂಜೆ ಆಗೋಯ್ತು. ಹಾಗಾಗಿ ಸ್ನಾನ ಮಾಡಿಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ಲಕ್ಷ್ಮಿಗೆ ನಮಗೆ ತಾವರೆ ಹೂ ಸಿಕ್ಕಿತ್ತು, ಒಂದು ವೈಟು, ಒಂದು ಸ್ವಲ್ಪ ಬ್ಲೂ ಕಲರ್ ಇರುವಂಥದ್ದು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಯಾವ್ದು ಇರಲಿ ಬಿಡಲಿ, ಲಕ್ಷ್ಮಿಗೆ ಮೇಯ್ನಾಗಿ ಕಮಲ ಅಥವಾ ತಾವರೆ ಹೂ ಇಟ್ಟರೆ ತುಂಬ ಚೆನ್ನಾಗಿ ಅಂತ ಹೇಳ್ತಾರೆ, ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ತಂಗಿ ಮಾಡಿದ್ಲು. ನೆಕ್ಸ್ಟ್ ನಾನು 6 ಗಂಟೆ ಆಯಿತು, ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳಿಬಿಟ್ಟು ಆವಾಗಿಂದ ಪೂಜೆ ಶುರು ಮಾಡಿಕೊಂಡೆ. ಮೊದಲಾಗೆ ಎಲ್ಲ ಹೂವಾಗಿವ ಎಲ್ಲ ಮುಡಿಸಿ ಲಕ್ಷ್ಮಿಗೆ, ಅದಾದಮೇಲೆ ಒಳಗಡೆ ದೇವ್ರ ಮನೆ ಇದೆ, ಒಳಗಡೆ ದೇವ್ರಿಗೂ ಪೂಜೆ ಮಾಡ್ಕೊಂಬಂದು ಇಲ್ಲಿ ಏನೇನು ಮಾಡಬೇಕು ಎಲ್ಲ ಥರದ ಪೂಜೆಗಳನ್ನ, ಆಮೇಲೆ ತಾವರೆ ಹೂ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಅಮ್ಮ ಒಳಗಡೆ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ರು. ಸುಕೃತ ಅಲ್ಲಿ ಇಲ್ಲಿ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲ ಪೂಜೆ ಮಾಡಿದೆ. ಸೊ ಫೈನಲ್ ಆಗಿ ಮಂಗಳಾರತಿ ಬೆಳಗಬೇಕು. ಸೊ ತಾವರೆ ಹೂ ಸಿಕ್ಕಿದೆ, ತಾವರೆ ಹೂ ಇಟ್ಟಿದ್ದೀನಿ, ಬ್ಲೂ ಕಲರ್ ಮತ್ತು ವೈಟ್ ಕಲರು.
ಮಾಡಬೇಕಾದ್ರಂತೂ ಆ ದೀಪದ ಬೆಳಕಿಗೆ ಲಕ್ಷ್ಮಿ ಮುಖ ಅಂತೂ ಒಳ್ಳೆ ಸ್ಮೈಲ್ ಮಾಡ್ತಿದೆಯೇನೋ, ಖುಷಿಯಾಗಿದ್ದಾಳೇನೋ ಲಕ್ಷ್ಮಿ ಅನ್ನೋ ಥರನೇ ಕಾಣಿಸ್ತಾ ಇತ್ತು. ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಮುಖ ಅಂತೂ. ನನಗಂತೂ ಹಾಗೆ ಅನಿಸ್ತಿತ್ತು, ಓ ಮಂಗಳಾರತಿ ಮಾಡೋದಕ್ಕೆ ಫುಲ್ ಖುಷಿಯಾಗಿಬಿಡ್ತಾಳೆ ಲಕ್ಷ್ಮಿ ಅನ್ನೋ ಫೀಲೇ ಬರ್ತಾಯಿತ್ತು. ಅಷ್ಟು ಚೆನ್ನಾಗಂತೂ ಕಾಣಿಸ್ತಾ ಇತ್ತು. ಅಲಂಕಾರನೂ ಹಾಗೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗಿತ್ತು. ಅದಾದಮೇಲೆ ಎಲ್ಲರೂ ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡಿ ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮ. ಸೊ ಇದೇ ನನ್ನ ಮದುವೆ ಆದಾಗಿಂದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ತವ್ರ ಮನೆಯಲ್ಲಿ. ಇನ್ನು ಮಿಕ್ಕಿದ ಎಲ್ಲ ಹಬ್ಬನೂ ನನ್ನ ಗಂಡನ ಮನೆಯಲ್ಲೇ ಮಾಡಿರೋದು. ಸೊ ನಾನು ಎಲ್ರಿಗೂ ಮಂಗಳಾರತಿ ಕೊಟ್ಟು ನಾನು ಮಂಗಳಾರತಿ ತೊಗೊಂಡು ನಿಮಗೂ ಅಷ್ಟೇ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನನ್ನ ಸಬ್ಸ್ಕ್ರೈಬರ್ಗೆಲ್ಲ ಕೇಳಿಕೊಂಡೆ. ಪ್ಲೀಸ್ ನೀವು ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ತಿಳಿಸಿ. ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಆ ಲಕ್ಷ್ಮಿ ನಿಮಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಸ್ವೀಟ್ ಕೊಟ್ಟು ನೀವು ಲಕ್ಷ್ಮಿ ಆಶೀರ್ವಾದ ತಗೊಳ್ಳಿ. ಕೊಟ್ಟೆ ನಾವು ಕೊಟ್ಟಿಲ್ಲ, ಒಳಗಿದ್ರು. ಇವಾಗ ಬಂದರು. ಸುಕೃತಿ ವಿಡಿಯೋ ಮಾಡ್ತಾ ಇದ್ದಾಳೆ ಇವಾಗ. ಹಾಂ ಹೌದು, ನಮ್ಮ ತಂಗಿ ಹೇಗೆ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ. ನನಗೇನೋ ಮದುಮಗಳ ಥರ ಕಾಣಿಸ್ತಿದ್ದಾಳೆ. ಫುಲ್ ಸೊಂಟದ ಪುಟ್ಟಿ ಎಲ್ಲ ಹಾಕಿ. ಹಾಂ ನೋಡಿ ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾಳೆ ಅವಳು. ಇದು ನಮ್ಮ ಮನೆಯ ಪೂಜೆ. ನಮ್ಮ ಶಾಪ್ ಇದು, ನಮ್ಮ ಚಿಕ್ಕಪ್ಪದು. ಇದು ನಮ್ಮ ಚಿಕ್ಕಮ್ಮ, ಇದು ನಮ್ಮ ಚಿಕ್ಕಮ್ಮ. ಅವ್ರದ್ದು ಲಕ್ಷ್ಮೀ ಪೂಜೆ ಮಾಡೋದು. ಅವ್ರ ಶಾಪಿಗೆ ಬಂದಿದ್ದೀವಿ ಈಗ. ಇದು ನಮ್ಮದು ಹಳೆ ಅಂಗಡಿ. ಎಷ್ಟು ವರ್ಷ ಆಯ್ತು ಚಿಕ್ಕಮ್ಮ? ಅದೇ ಒಂದು ಸ್ಟಿಕ್ಕರ್ 50 ಮೇಲೆ. ನಮ್ಮ ಅಜ್ಜಿ ಫಸ್ಟ್ ಇಲ್ಲಿ ಹೋಟ್ಲು ಮಾಡ್ತಿದ್ರಂತೆ. ನೋಡಿ ಜೊತೆಗಿರೋ ಜೀವ ಎಂದಂತ ಜೀವ ಅಂತ ಗಂಧದ
ಸೊ ಹೊಸ ಅಂಗಡಿ ಆ ಕಡೆ ಇದೆ, ಅದು ನಾಳೆಯಿಂದ ಓಪನ್. ಸರಿ, 50 ವರ್ಷ ಆಗಿದೆ. ಫಸ್ಟ್ ಹೋಟ್ಲ್ ಮಾಡ್ತಿದ್ರಂತೆ ನಮ್ಮ ಅಜ್ಜಿ, ಇವಾಗ ರೇಡಿಯಂ ಸ್ಟಿಕ್ಕರ್ ಅಂಗಡಿ ಮಾಡ್ಕೊಂಡಿದ್ದೀವಿ ನಾವು. ಸೊ ಬಿ ವಿ ಆರ್ಟ್ಸ್ ಕೂಡ್ಲಿಗಿ. ಬೋರ್ಡು, ಬ್ಯಾನರು, ಫ್ಲೆಕ್ಸು, ಪ್ರಿಂಟಿಂಗು, ಟೈಪಿಂಗು ಎಲ್ಲ ಇಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಇರೋವಂಥದ್ದು. ಆಗತ್ತೆ ನಮ್ಮದು. ಪೂಜೆ ಸ್ಟಾರ್ಟ್ ಆಗಿದೆ. ಪೂಜೆ ಆಗ್ತಿದೆ ಇಲ್ಲಿ. ಗಾಡಿ ಗಾಡಿದವು ಆ ಕಡೆಗೆ ಹೋಗ್ಬೋ ಚಂದ. ಒಂದು ಸ್ವಲ್ಪ ಸಿಡಿತಾವದು. ನೋಡ್ಬೇಕಾ ನೋಡಮ್ಮ. ಇದು ನಮ್ಮ ಅಜ್ಜಿ ಸ್ಯಾರಿ. ಸೊ ಒಂದು 25-30 ಇಯರ್ಸ್ ಆಗಿದೆ. ಇವತ್ತು ನಾನು ಅದನ್ನು ಉಟ್ಕೊಂಡಿದ್ದೀನಿ. ಇದು ರೇಷ್ಮೆ ಸ್ಯಾರಿ ಬರುತ್ತಲ್ಲ ಅದು ಇದು. ಸೊ ಹೇಗಿದೆ? ಇದು ನಮ್ಮ ಮನೆ ಲಕ್ಷ್ಮಿ. ಸೊ ಅವಾಗಲೇ ಬೇರೆ ಹಾಕ್ಕೊಂಡಿದ್ದೆ, ಇವಾಗ ಬೇರೆ ಹಾಕ್ಕೊಂಡಿದ್ದೆ. ಅಂಗಡಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದು, ಸೊ ಅದಾದ ನಂತರ ಮನೆಯಲ್ಲೂ ಪಟಾಕಿ ಹೊಡೆದು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಚುಕ್ಕಿ, ನಾನು ಮತ್ತು ವೀರು ಆಲ್ವೇಸ್ ಕೆಲವು ವಿಡಿಯೋದಲ್ಲಿ ನೋಡಿರ್ತೀರ, ಸುಕೃತನೂ ಹಾಗೆ ನಮ್ಮ ಮನೆಯವ್ರನ್ನೂ. ಸೊ ಇದು ನಾನು ನಮ್ಮೂರಲ್ಲಿ ಆಚರಿಸಿದಂಥ ದೀಪಾವಳಿ. ತುಂಬ ಖುಷಿಯಾಯಿತು. ಪಟಾಕಿ ಅಂದರೆ ಸ್ವಲ್ಪ ನಂಗೆ ಭಯನೇ, ಆದ್ರೂ ಹಬ್ಬದ ದಿನ ಪಟಾಕಿ ಹಚ್ಚಿಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗೋಲ್ಲ. ಹಾಗಾಗಿ ತುಂಬ ಎಂಜಾಯ್ ಮಾಡಿದ್ವಿ ನಾನು, ವೀರು, ಸುಕೃತ ಮತ್ತು ಅಮ್ಮ ಅಪ್ಪ ಎಲ್ಲರೂ. ವೀರೂ ಅಷ್ಟೇ ಜೊತೆಗೆ ಸೇರ್ಕೊಂಡು ಪಟಾಕಿ ಎಲ್ಲ ಹೊಡೆದು ಅವರು ಅಷ್ಟೇ ತುಂಬ ಎಂಜಾಯ್ ಮಾಡಿದರು. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ನಮಗೆ ಮುಂದೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ಹಾಗಾಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ.